ಹಾಯ್ ವಿದ್ಯಾರ್ಥಿಗಳೇ, ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಚಿತ್ರದಲ್ಲಿ ತೋರಿಸಿರುವಂತೆ ತಲೆಕೆಳಕಾದ ಒಂದು ಶಂಕುವಿನ ಮೇಲೆ ಒಂದು ಸಿಲಿಂಡರ್ನ ಇರಿಸಿ ಟೊಳ್ಳಾದ ಒಂದು ಘನಾಕೃತಿಯನ್ನು ತಯಾರಿಸಿದೆ. ಸಿಲಿಂಡರ್ ಮತ್ತು ಶಂಕುವಿನ ಪಾದದ ತ್ರಿಜ್ಯಗಳು 7 ಸೆಂಟಿಮೀಟರ್ ಆಗಿದ್ದು ಅವುಗಳ ಎತ್ತರಗಳು ಕ್ರಮವಾಗಿ 12 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಆಗಿವೆ. ಈ ಆಕೃತಿಯಲ್ಲಿ ಸಿಲಿಂಡರಿನ ಎತ್ತರದ 2/3 ಎತ್ತರದವರೆಗೆ ನೀರನ್ನು ತುಂಬಲಾಗಿದೆ. ಘನಾಕೃತಿಯಲ್ಲಿ ತುಂಬಿರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ. ಘನಾಕೃತಿಯನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಿಸಲು ಬೇಕಾಗುವ ನೀರಿನ ಪ್ರಮಾಣವನ್ನು ಲೆಕ್ಕಿಸಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಮಕ್ಕಳೇ. ಚಿತ್ರವನ್ನು ಅಬ್ಸರ್ವ್ ಮಾಡಿ ಮಕ್ಕಳೇ. ಒಂದು ಸಿಲಿಂಡರ್, ಅದರ ಪಾದಕ್ಕೆ ಒಂದು ಶಂಕುವನ್ನು ಜೋಡಿಸಲಾಗಿದೆ. ಈ ರೀತಿ ಜೋಡಿಸಿ ಒಂದು ಟೊಳ್ಳಾದಂತಹ ಆಕೃತಿಯನ್ನು ತಯಾರು ಮಾಡಿದ್ದಾರೆ, ಅಂದರೆ ಘನಾಕೃತಿಯನ್ನು ತಯಾರಿಸಿದ್ದಾರೆ ಮಕ್ಕಳೇ. ಈ ಘನಾಕೃತಿಯ ಒಳಭಾಗದಲ್ಲಿ ಅವರು ನೀರನ್ನು ತುಂಬಿದ್ದಾರೆ. ಶಂಕುವಿನ ಪೂರ್ತ ನೀರು ತುಂಬಿದೆ. ಸಿಲಿಂಡರ್ನ ಎತ್ತರದ 2/3 ಭಾಗ ಮಾತ್ರ ನೀರು ತುಂಬಿಕೊಂಡಿದೆ ಅಂತ ಅವರು ಕೊಟ್ಟಿರುವಂಥದ್ದು ಮಕ್ಕಳೇ. ಇದರಲ್ಲಿ ಸಿಲಿಂಡರ್ನ ಎತ್ತರವನ್ನು ಕೊಟ್ಟಿದ್ದಾರೆ 12 ಸೆಂಟಿಮೀಟರ್ ಅಂತ. ಹಾಗೆ ಶಂಕುವಿನ ಎತ್ತರವನ್ನು ಕೊಟ್ಟಿದ್ದಾರೆ 9 ಸೆಂಟಿಮೀಟರ್ ಅಂತ. ಆಮೇಲೆ ತ್ರಿಜ್ಯವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಎರಡೂ ಆಕೃತಿಗಳ ಪಾದದ ತ್ರಿಜ್ಯಗಳು ಸೇಮ್ ಇರೋದರಿಂದ 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅದಷ್ಟನ್ನು ನಾವು ದತ್ತದಲ್ಲಿ ಬರ್ಕೊಳ್ಳೋಣ ಮಕ್ಕಳೇ. ತ್ರಿಜ್ಯ R = ಎಷ್ಟು ಮಕ್ಕಳೇ? 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿಗಿರುವಂತಹ ತ್ರಿಜ್ಯ ನೋಡಿ, ಇಲ್ಲಿಂದ ಇಲ್ಲಿಗಿರುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಇರುವಂಥ ಅಳತೆಯನ್ನು ನಾವು ತ್ರಿಜ್ಯ ಅಂತ ಕರಿತೀವಿ, 7 ಸೆಂಟಿಮೀಟರ್. ಸಿಲಿಂಡರ್ನ ಎತ್ತರ ಮಕ್ಕಳೇ, ಸಿಲಿಂಡರ್ನ ಎತ್ತರ ಇಲ್ಲಿಂದ ಇಲ್ಲಿವರೆಗೆ 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. HCY ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಕ್ಕಳೇ, 12 ಸೆಂಟಿಮೀಟರ್. ಶಂಕುವಿನ ಎತ್ತರ ಅದನ್ನು ನಾವು HC ಅಂತ ಬರ್ಕೊಳ್ತಾ ಇದ್ದೀನಿ, 9 ಸೆಂಟಿಮೀಟರ್. ನಂತರ ಸಿಲಿಂಡರ್ನಲ್ಲಿರುವ ನೀರಿನ ಪ್ರಮಾಣ, ಸಿಲಿಂಡರ್ ಒಳಭಾಗದಲ್ಲಿ ಎಷ್ಟು ನೀರಿದೆ ಅಂತ ಅವರು ಕೊಟ್ಟಿರುವಂಥದ್ದು ಪ್ರಕಾರ ಮಕ್ಕಳೇ, ಸಿಲಿಂಡರ್ನ ಘನಫಲದ 2/3 ಇದೆ. ಅಂದರೆ ಸಿಲಿಂಡರ್ನ ಎತ್ತರದ 2/3 ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಸಿಲಿಂಡರ್ನ ಘನಫಲ ಎಷ್ಟಿರುತ್ತೋ ಅದರ 2/3 ನೀರು ಇದೆ. ಅದರ ಆಧಾರದ ಮೇಲೆ 2/3 ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ. ಸಿಲಿಂಡರ್ನ ಘನಫಲದ ಸೂತ್ರ πr²h ಅಂತ. ಇಲ್ಲಿ HCY ಅಂತ ಯಾಕೆ ಬರ್ಕೊಂಡಿದ್ದೀನಿ ಅಂದರೆ ಸಿಲಿಂಡರ್ನ ಎತ್ತರವನ್ನು HCY ಅಂತ ಸೂಚಿಸ್ಕೊಂಡಿದ್ದೀನಿ ಮಕ್ಕಳೇ. 2/3 ಹಾಗೆ ಬರ್ಕೊಂಡಿದ್ದೀನಿ. ಪೈ ಅಂದರೆ 22/7. R² ಅಂದರೆ ನೋಡಿ, R ಅಂದರೆ ತ್ರಿಜ್ಯ, ಅದನ್ನು 7 ಸ್ಕ್ವೇರ್ ಆಗಿರೋದ್ರಿಂದ 7 × 7 ಅಂತ ಬರ್ಕೊಳ್ತಾ ಇದ್ದೀನಿ. ಇಂಟು HCY ಎಷ್ಟಿದೆ ಮಕ್ಕಳೇ? 12 ಇದೆ. ಅದನ್ನ ಇಲ್ಲಿ ಬರ್ಕೊಂಡಿದ್ದೀನಿ ಮಕ್ಕಳೇ. ನೋಡಿ, 7 ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. ಹಾಗೆಯೇ 3 ಮತ್ತು 12ನ 3 4 12 ಅಂತ ಕ್ಯಾನ್ಸಲ್ ಮಾಡ್ಬೋದು. ಈಗ ಉಳಿದಿರೋದನ್ನ ಬರಿತಾ ಇದ್ದೀನಿ ನೋಡಿ ಮಕ್ಕಳೇ. 2/1, 3 3 ಹೋಗಿತ್ತು, 2/1 ಉಳ್ಕೊಂಡಿದೆ. ಇಂಟು 22, ಇಲ್ಲೇನೂ ಇಲ್ಲ ಅಂತಂದರೆ 1 ಇರುತ್ತೆ ಮಕ್ಕಳೇ, 22/1 ಉಳ್ಕೊಂಡಿದೆ. ಇಂಟು 7 ಮತ್ತು 4 ಉಳ್ಕೊಂಡಿರೋಂಥದ್ದನ್ನ ಹಾಗೆ ಬರ್ಕೊಂಡಿದ್ದೀನಿ. ಈಗ ಅಂಶಗಳೆಲ್ಲ ಗುಣಿಸ್ಕೊಳ್ಳಿ ಮಕ್ಕಳೇ. ಛೇದದಲ್ಲಿ 1 ಇರೋದ್ರಿಂದ ಅದನ್ನು ಬಿಡ್ತಾ ಇದ್ದೀನಿ ಮಕ್ಕಳೇ. 22 ಮತ್ತು 2ನ್ನ ಗುಣಿಸಿರೋದಕ್ಕೆ 44 ಬಂತು. ಇಂಟು 7 4 28, 28 1 ಬಂದಿದೆ ಮಕ್ಕಳೇ. ಈಗ 44 ಮತ್ತು 28ನ್ನು ಗುಣಿಸಿದ್ರೆ 1232 ಸೆಂಟಿಮೀಟರ್ ಕ್ಯೂಬ್ ಬಂತು ಮಕ್ಕಳೇ. ಇದೇನು ಅಂದರೆ ಸಿಲಿಂಡರ್ನಲ್ಲಿರುವಂತಹ ನೀರಿನ ಪ್ರಮಾಣ ಆಗಿದೆ. ಈಗ ಶಂಕುವಿನಲ್ಲಿ ಎಷ್ಟಿದೆ ನೀರು? ಶಂಕುವಿನಲ್ಲಿರುವಂತಹ ನೀರಿನ ಪ್ರಮಾಣವನ್ನು ಕಂಡುಹಿಡಲಿಕ್ಕೆ ಇದರ ಘನಫಲದ ಸೂತ್ರವನ್ನು ಹಾಕ್ಕೊಳ್ಬೇಕು ಮಕ್ಕಳೇ. ಶಂಕುವಿನ ಘನಫಲದ ಸೂತ್ರವನ್ನು ನೆನಪು ಮಾಡ್ಕೊಳ್ಳಿ. 1/3 πr²h ಅನ್ನೋದು ಶಂಕುವಿನ ಘನಫಲದ ಸೂತ್ರ ಆಗಿರುತ್ತೆ. ಇಲ್ಲಿ ಶಂಕುವಿನ ಎತ್ತರವನ್ನು HC ಅಂತ ಮಾರ್ಕ್ ಮಾಡ್ಕೊಂಡಿದ್ದೀವಿ ಮಕ್ಕಳೇ. 1/3 ಹಾಗೆ ಇರಲಿ. ಇಂಟು ಪೈ ಅಂದರೆ 22/7 ಅಂತ ಬರ್ಕೊಂಡಿದ್ದೀವಿ. ಇಂಟು R ಅಂದರೆ ಏನು ಮಕ್ಕಳೇ? ತ್ರಿಜ್ಯ ಎಷ್ಟಿದೆ? 7 ಇದೆ. 7 ಸ್ಕ್ವೇರನ್ನು 7 × 7 ಅಂತ ಬರ್ಕೊಳ್ಳಿ ಮಕ್ಕಳೇ. ಇಂಟು HC ಅಂದರೆ ಎಷ್ಟಿದೆ? 9 ಸೆಂಟಿಮೀಟರ್ ಇದೆ. ಅದನ್ನ ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಮಕ್ಕಳೇ. ಈಗ 1/3, 3ಯಿಂದ ಈ 9ನ್ನು ಕ್ಯಾನ್ಸಲ್ ಮಾಡ್ಬೋದು. 3 1s 3, 3s ಕ್ಯಾನ್ಸಲ್ ಮಾಡ್ಬೋದು. ಹಾಗೆಯೇ 7 1s, ಈ 7 1s ಕ್ಯಾನ್ಸಲ್ ಮಾಡ್ಬೋದು ಮಕ್ಕಳೇ. ಈಗ ಉಳಿದಿರೋವಂಥದ್ದನ್ನ ಬರೀರಿ. 1/1 ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ಇಂಟು 22/1 ಹಾಗೆ ಬರ್ಕೊಂಡಿದ್ದೀನಿ. ಇಂಟು ಇಲ್ಲಿ ಕ್ಯಾನ್ಸಲ್ ಆಗಿದ್ದು 1 ಉಳ್ಕೊಂತು ಮಕ್ಕಳೇ. 1 ಇಂಟು 7 ಉಳ್ಕೊಂಡಿದೆ, ಇಲ್ಲಿ 3 ಉಳ್ಕೊಂಡಿದೆ. 7 × 3ನ್ನು ಬರ್ಕೊಂಡಿದ್ದೀನಿ ಮಕ್ಕಳೇ. ಈಗೇನಾಗುತ್ತೆ ನೋಡಿ ಮಕ್ಕಳೇ, ಉಳಿದಿರುವಂಥ ಅಂಶವನ್ನು ಗುಣಿಸಿ ಮಕ್ಕಳೇ.
22 ಇಂಟು 1 22 ಆಯಿತು, ಇಂಟು 7 3 21 21 21 ಇವೆರಡನ್ನು ಗುಣಿಸಿದ್ರೆ 462 ಸೆಂಟಿಮೀಟರ್ ಸ್ಕ್ವೇರ್ ಬಂತು ಮಕ್ಕಳೇ, ಸಾರಿ ಸೆಂಟಿಮೀಟರ್ ಕ್ಯೂಬು. ಟೋಟಲ್ ಆಗಿ ಶಂಕುವಿನಲ್ಲಿರುವಂತಹ ನೀರಿನ ಪ್ರಮಾಣ ಎಷ್ಟು ಮಕ್ಕಳೇ? 462 ಸೆಂಟಿಮೀಟರ್ ಕ್ಯೂಬ್. ಈಗ ನಿಮಗೆ ಘನಾಕೃತಿನಲ್ಲಿ ಒಟ್ಟು ನೀರೆಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ನೋಡಿ ಮಕ್ಕಳೇ. ಘನಾಕೃತಿನಲ್ಲಿ ತುಂಬಿರುವಂತಹ ನೀರಿನ ಪ್ರಮಾಣ ಯಾವ್ಯಾವುದಕ್ಕೆ ಸಮ ಆಗುತ್ತೆ ಅಂತಂದರೆ, ಸಿಲಿಂಡರ್ನಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ ಪ್ಲಸ್ ಶಂಕುವಿನಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ ಅವೆರಡನ್ನ ಆ್ಯಡ್ ಮಾಡಿದ್ರೆ ನಿಮಗೇನು ಸಿಗುತ್ತೆ ಮಕ್ಕಳೇ? ಘನಾಕೃತಿಯಲ್ಲಿರುವಂತಹ ನೀರಿನ ಪ್ರಮಾಣ ಸಿಗುತ್ತೆ. ನೋಡಿ, ಸಿಲಿಂಡರ್ನಲ್ಲಿರುವಂಥ ನೀರಿನ ಪ್ರಮಾಣ 1232 ಅಂತ ಇಲ್ಲಿ ಕಂಡುಹಿಡ್ಕೊಂಡಿದ್ದೀರಿ ಮಕ್ಕಳೇ, ಅದನ್ನು ಹಾಕ್ಕೊಂಡಿದ್ದೀನಿ. ಪ್ಲಸ್ ಶಂಕುವಿನಲ್ಲಿರುವಂಥ ನೀರಿನ ಪ್ರಮಾಣ ಅಂತ ಇಲ್ಲಿ ಕಂಡುಹಿಡ್ಕೊಂಡಿದ್ದೀರಲ್ಲ, ಅದನ್ನು ಬರ್ಕೊಂಡಿದ್ದೀನಿ ಮಕ್ಕಳೇ, 462. ಅವೆರಡನ್ನ ಆ್ಯಡ್ ಮಾಡಿದ್ರೆ 1694 ಉತ್ತರ ಬರುತ್ತೆ. ಹಾಗಾದರೆ ಘನಾಕೃತಿನಲ್ಲಿ ತುಂಬಿರುವ ನೀರಿನ ಪ್ರಮಾಣ ಎಷ್ಟು ಮಕ್ಕಳೇ? 1694 cm³ ಆಗಿದೆ. ಈಗ ಘನಾಕೃತಿನಲ್ಲಿ ಇರುವಂತಹ ನೀರಿನ ಪ್ರಮಾಣ ಸಿಕ್ಕಿದೆ. ಟೋಟಲಾಗಿ ನಾವು ಘನಾಕೃತಿನಲ್ಲಿ ಎಷ್ಟು ನೀರನ್ನು ತುಂಬೋದು ಅನ್ನೋದನ್ನು ಕಂಡುಹಿಡಲಿಕ್ಕೆ ಘನಾಕೃತಿಯಲ್ಲಿ ತುಂಬಬಹುದಾದ ನೀರಿನ ಪ್ರಮಾಣ ಯಾವುದಕ್ಕೆ ಸಮ ಆಗುತ್ತೆ ಅಂತಂದರೆ, ಸಿಲಿಂಡರ್ನ ಒಟ್ಟಾರೆ ಘನಫಲ ಪ್ಲಸ್ ಶಂಕುವಿನ ಘನಫಲಕ್ಕೆ ಸಮ ಆಗುತ್ತೆ ಮಕ್ಕಳೇ. ಘನಾಕೃತಿನಲ್ಲಿ ತುಂಬಬಹುದಾದ ನೀರಿನ ಪ್ರಮಾಣ ಎಷ್ಟಿರುತ್ತೆ ಅಂತಂದರೆ, ಸಿಲಿಂಡರ್ನ ಘನಫಲ ಪ್ಲಸ್ ಶಂಕುವಿನ ಘನಫಲ ಇವೆರಡನ್ನು ಸೇರಿಸಿದ್ರೆ ಸಿಲಿಂಡರ್ನಲ್ಲಿ ಅಂದರೆ ಘನಾಕೃತಿಯಲ್ಲಿ ಎಷ್ಟು ನೀರಿನ ಪ್ರಮಾಣವನ್ನು ತುಂಬಬಹುದು ಅನ್ನೋದು ಗೊತ್ತಾಗುತ್ತೆ. ಸಿಲಿಂಡರ್ನ ಘನಫಲ ಕಂಡುಹಿಡಿಯೋದಕ್ಕೆ ಸೂತ್ರ ಮಕ್ಕಳೇ πr²h ಪ್ಲಸ್ ಶಂಕುವಿನ ಘನಫಲ ಕಂಡುಹಿಡಿಯೋಕ್ಕೆ ಸೂತ್ರ 1/3 πr²h ಅನ್ನೋದು. ಈಗಿಲ್ಲಿ ಪೈ ಅಂದರೆ 22/7 ಹಾಗೆ ಬರ್ಕೋತಾ ಇದ್ದೀವಿ. r² ಅಂದರೆ 7 × 7 ಅಂತ ಬರ್ಕೊಳ್ತಾ ಇದ್ದೀವಿ, ತ್ರಿಜ್ಯ ಅವರೇ ಕೊಟ್ಟಿದ್ದಾರೆ. HCy ಅಂತಂದರೆ ಸಿಲಿಂಡರ್ನ ಎತ್ತರ ಎಷ್ಟು ಮಕ್ಕಳೇ? 12, ಅದನ್ನು ಹಾಗೆ ಬರ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಪ್ಲಸ್ 1/3 πr²h ಬದಲು ಶಂಕುವಿನ ಘನಫಲವನ್ನು ನಾವೀಗಾಗಲೇ ಕಂಡುಹಿಡ್ಕೊಂಡಿದ್ದೀವಿ ಮಕ್ಕಳೇ. ಶಂಕುವಿನಲ್ಲಿರುವ ನೀರಿನ ಪ್ರಮಾಣನೇ ಅದರ ಘನಫಲ ಆಗಿರೋದ್ರಿಂದ 462 ನಾನಿಲ್ಲಿ ನೇರವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದೀನಿ. 7 7 1 7 7 1 7 ಹೊರಟೋಗಿರುತ್ತೆ ಮಕ್ಕಳೇ. ಇನ್ನು ಉಳಿದಿರೋವಂಥದ್ದು 22 ಉಳ್ಕೊಂಡಿದೆ, ಇಲ್ಲಿ 1 ಉಳ್ಕೊಂಡಿದೆ, ಇಲ್ಲಿ 7 ಇದೆ, ಇಲ್ಲಿ 12 ಇದೆ ಮಕ್ಕಳೇ. 22 ಮತ್ತು 7 ಗುಣಿಸಿದ್ದು ನಿಮಗೆ 154 ಸಿಗ್ತಾ ಇದೆ. ಇಂಟು ಈ 12 ಹಾಗೆ ಬರ್ಕೊಂಡಿದ್ದೀನಿ, ಪ್ಲಸ್ 462 ಹಾಗೆ ಬರ್ಕೊಂಡಿದ್ದೀನಿ. = 154 12 ಗುಣಿಸಿದ್ದು 1848 ಉತ್ತರ ಬರ್ತಾ ಇದೆ. ಪ್ಲಸ್ 462 ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ. ಇವೆರಡನ್ನು ಸೇರಿಸಿದ್ರೆ 2310 ಬಂದಿದೆ ಮಕ್ಕಳೇ. ಟೋಟಲ್ ಆಗಿ ಘನಾಕೃತಿಯಲ್ಲಿ ಎಷ್ಟು ನೀರನ್ನು ನಾವು ತುಂಬಬಹುದು ಅಂತಂದರೆ 2310 ಸೆಂಟಿಮೀಟರ್³ ನೀರನ್ನು ನಾವು ತುಂಬಬಹುದು. ಹಾಗಾದರೆ ಘನಾಕೃತಿಯನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಿಸ್ಬೇಕು ಅಂತಂದರೆ ಎಷ್ಟು ನೀರು ಬೇಕು ಅಂತಂದರೆ, ಘನಾಕೃತಿಯಲ್ಲಿ ತುಂಬಬಹುದಾದ ನೀರಿನ ಗರಿಷ್ಠ ಪ್ರಮಾಣ ಈಗ ನಾವು ಕಂಡುಹಿಡ್ಕೊಂಡ್ವಲ್ಲ ಮಕ್ಕಳೇ, ಎರಡರದ್ದು ಆಕೃತಿಗಳ ಘನಫಲವನ್ನು ನಾವೇನು ಕಂಡುಹಿಡ್ಕೊಂಡ್ವಲ್ಲ ಅದು ಮೈನಸ್ ಈಗ ಆಲ್ರೆಡಿ ನೀರು ಎಷ್ಟಿದೆ ಅನ್ನೋದನ್ನು ನಾವೇನು ಮಾಡಬೇಕು? ಕಳಿಬೇಕು ಮಕ್ಕಳೇ. ಘನಾಕೃತಿನಲ್ಲಿ ಎಷ್ಟು ನೀರನ್ನು ತುಂಬೋದು ಮಕ್ಕಳೇ? ಇಲ್ಲಿ 2310 ಅಂತ ಬಂತಲ್ಲ, ಇಷ್ಟು ನೀರನ್ನು ನಾವು ತುಂಬಬಹುದು. ಅದರಲ್ಲಿ ಈಗ ಆಲ್ರೆಡಿ ನೀರಿದೆಯಲ್ಲ ಮಕ್ಕಳೇ, ಆ ನೀರನ್ನು ಕಳೀರಿ. ಘನಾಕೃತಿಯಲ್ಲಿ ತುಂಬಿರುವ ನೀರಿನ ಪ್ರಮಾಣ ಎಷ್ಟಿದೆ ಮಕ್ಕಳೇ? 1694 ಇದೆ. ಇಲ್ಲಿ ಬಂದಿತ್ತು ನೋಡಿ, ಘನಾಕೃತಿಯಲ್ಲಿ ಈಗ ಆಲ್ರೆಡಿ ತುಂಬಿರುವ ನೀರಿನ ಪ್ರಮಾಣ ಎಷ್ಟು? 1694. ಘನಾಕೃತಿನಲ್ಲಿ ನೀರನ್ನು ಎಷ್ಟು ತುಂಬಬಹುದು? 2310 cm³ ತುಂಬಬಹುದು. ಅವೆರಡನ್ನ ಕಳೆದ್ರೆ ನಿಮಗೆ 616 ಸಿಗುತ್ತೆ. ದೇರ್ಫೋರ್ ಘನಾಕೃತಿಯನ್ನು ಸಂಪೂರ್ಣವಾಗಿ ನೀವೇನಾದರೂ ನೀರಿನಿಂದ ತುಂಬಿಸ್ಬೇಕು ಅಂದರೆ ಎಷ್ಟು ನೀರು ಬೇಕು ಅಂತಂದರೆ 616 ಸೆಂಟಿಮೀಟರ್³ ನೀರು ಬೇಕಾಗುತ್ತೆ ಮಕ್ಕಳೇ. ಎರಡನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಒಂದು ಪಾತ್ರೆಯು ತಲೆ ಕೆಳಕಾದ ಶಂಕುವಿನ ಆಕಾರದಲ್ಲಿದೆ. ಅದರ ಎತ್ತರ 8 ಸೆಂಟಿಮೀಟರ್ ಮತ್ತು ತ್ರಿಜ್ಯ 5 ಸೆಂಟಿಮೀಟರ್ ಆಗಿದೆ. ಪಾತ್ರೆಯ ಅಂಚಿನವರೆಗೂ ನೀರು ತುಂಬಿದ್ದು ಅದರೊಳಗೆ ಒಂದೇ ಗಾತ್ರದ 100 ಸಣ್ಣ ಸೀಸದ ಗುಂಡುಗಳನ್ನು ಹಾಕಿದಾಗ ಪಾತ್ರೆಯಿಂದ 1/4 ಭಾಗ ನೀರು ಹೊರಚೆಲ್ಲುತ್ತದೆ. ಹಾಗಾದರೆ ಪ್ರತಿ ಸೀಸದ ಗುಂಡಿನ ತ್ರಿಜ್ಯ ಮತ್ತು ಘನಫಲವನ್ನು ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಮಕ್ಕಳೇ.
ನೋಡಿ ಮಕ್ಕಳೇ, ಇಲ್ಲೊಂದು ಶಂಕುವಿನ ಆಕಾರವನ್ನು ತಲೆಕೆಳಕಾಗಿ ಇಟ್ಟು ಕೊಟ್ಟಿದ್ದಾರೆ. ಇದರ ಒಳಭಾಗದಲ್ಲಿ ನೀರನ್ನು ತುಂಬಿದ್ದಾರೆ. ಅಂದರೆ ಈ ಅಂಚಿನವರೆಗೂ ಕೂಡ ನೀರನ್ನು ತುಂಬಿದ್ದಾರೆ. ಅಂದರೆ ಶಂಕುವಿನ ಪೂರ್ತಿ ನೀರನ್ನು ತುಂಬಿದ್ದಾರೆ. ನೆಕ್ಸ್ಟ್ ಏನು ಮಾಡಿದ್ದಾರೆ ಮಕ್ಕಳೇ, ಇದರೊಳಗಡೆ 100 ಸಣ್ಣ ಸೀಸದ ಗುಂಡುಗಳನ್ನು ಹಾಕಿದ್ದಾರೆ. 100 ಸಣ್ಣ ಸೀಸದ ಗುಂಡುಗಳನ್ನು ಅದರೊಳಗಡೆ ಹಾಕಿದ ತಕ್ಷಣ ಏನಾಗುತ್ತೆ, ಈ ಪಾತ್ರೆಯಲ್ಲಿದ್ದಂತಹ ನೀರು ಆಚೆಗೆ ಚೆಲ್ಲುತ್ತೆ ಮಕ್ಕಳೇ. ಎಷ್ಟು ನೀರು ಆಚೆ ಚೆಲ್ಲಿದೆ? 1/4 ಭಾಗ ನೀರು ಚೆಲ್ಲುತ್ತೆ. ಯಾವುದರ 1/4 ಭಾಗ? ಶಂಕುವಿನಲ್ಲಿ ನೀರು ಎಷ್ಟು ತುಂಬಿದ್ರೋ ಅದರ 1/4 ಭಾಗ ನೀರು ಹೊರ ಚೆಲ್ಲುತ್ತೆ. ಹಾಗಾದರೆ ಪ್ರತಿ ಸೀಸದ ಗುಂಡಿನ ತ್ರಿಜ್ಯವನ್ನು ಕಂಡುಹಿಡಿಬೇಕು. ಇಲ್ಲಿ ಸೀಸದ ಗುಂಡುಗಳನ್ನ ಹಾಕಿದ್ದೀವಲ್ಲ, ಆ ಒಂದು ಸೀಸದ ಗುಂಡಿನ ತ್ರಿಜ್ಯ ಮತ್ತು ಒಂದು ಸೀಸದ ಗುಂಡಿನ ಘನಫಲವನ್ನು ನಾವಿಲ್ಲಿ ಲೆಕ್ಕಾಚಾರವನ್ನು ಮಾಡಬೇಕು ಮಕ್ಕಳೇ. ನೋಡಿ, ಕೊಟ್ಟಿರುವಂತಹ ದತ್ತಾಂಶಗಳನ್ನ ಬರ್ಕೊಳ್ತಾ ಹೋಗೋಣ ಮಕ್ಕಳೇ. ತ್ರಿಜ್ಯ ಆರ್, ಅದನ್ನು ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 5 ಸೆಂಟಿಮೀಟರ್. ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಕೊಟ್ಟಿದ್ದಾರೆ? 5 ಸೆಂಟಿಮೀಟರ್ನ ಕೊಟ್ಟಿದ್ದಾರೆ. ಶಂಕುವಿನ ಎತ್ತರ ಎಚ್ ಸಿ ಅಂತ ಗುರುತಿಸ್ಕೊಂಡಿದ್ದೀನಿ ಮಕ್ಕಳೇ. ಇಲ್ಲಿಂದ ಇಲ್ಲಿಗೆ ಎಷ್ಟು ಕೊಟ್ಟಿದ್ದಾರೆ? 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ಶಂಕುವಿನಾಕಾರದ ಪಾತ್ರೆಯ ಒಳಭಾಗದಲ್ಲಿ ಎಷ್ಟು ನೀರಿದೆ ಅನ್ನೋದನ್ನು ಕಂಡುಹಿಡಿಬೇಕು ಅಂತಂದರೆ ಶಂಕುವಿನ ಘನಫಲವನ್ನು ನಾವು ಲೆಕ್ಕಿಸಬೇಕು. ಹಾಗಾದರೆ ಪಾತ್ರೆಯಲ್ಲಿನ ನೀರಿನ ಪ್ರಮಾಣ ಎಷ್ಟು ಮಕ್ಕಳೇ? ಶಂಕುವಿನ ಘನಫಲಕ್ಕೆ ಅದು ಸಮನಾಗಿರುತ್ತೆ. ಹಾಗಾದರೆ ಶಂಕುವಿನ ಘನಫಲದ ಸೂತ್ರ 1/3 ಪೈ ಆರ್ ಸ್ಕ್ವೇರ್ ಹೆಚ್ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ. 1/3ನ ಹಾಗೆ ಬರ್ಕೊಳ್ಳಿದ್ದೀವಿ ಮಕ್ಕಳೇ. ಇಂಟು ಪೈನ ನಾನು ಪೈ ಅಂತಲೇ ಬರ್ಕೊಳ್ತಾ ಇದ್ದೀನಿ. ಮುಂದೆ ಸಿಂಪ್ಲಿಫಿಕೇಷನ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಹಾಗೆ ಉಳಿಸ್ಕೊಂಡಿದ್ದೀನಿ ಮಕ್ಕಳೇ. 22/7 ಅಂತ ಹಾಕ್ಕೊಂಡಿಲ್ಲ, ಪೈ ಹಾಗೆ ಉಳಿಸ್ಕೊಂಡಿದ್ದೀನಿ. ಇಂಟು ಆರ್ ಸ್ಕ್ವೇರ್ ಅಂತಂದರೆ ನೋಡಿ, ತ್ರಿಜ್ಯವನ್ನು ಕೊಟ್ಟಿದ್ದಾರೆ 5 ಇಂಟು 5 ಅಂತ ಬರ್ಕೊಳ್ಳಿ. ಇಂಟು ಎಚ್ ಅಂದರೆ ಎಷ್ಟು ಮಕ್ಕಳೇ? ಎತ್ತರ 8. ಹಾಗಾಗಿ ಇದನ್ನು ಹಾಗೆ ಬರ್ಕೊಂಡಿದ್ದೀನಿ. ಅಂಶಗಳನ್ನ ಗುಣಿಸಿ ಮಕ್ಕಳೇ. 5 5 25, 25ನ 8ನ ಗುಣಿಸಿದ್ರೆ 200 ಬರುತ್ತೆ. ಪೈನ ಹಾಗೆ ಬರ್ಕೊಳ್ಳಿ ಮಕ್ಕಳೇ, /3 ಅಂತ ಹಾಗೆ ಬರ್ಕೊಂಡಿದ್ದೀನಿ. ಅಂಶಗಳನ್ನ ಮಾತ್ರ ಗುಣಿಸ್ಬೇಕು ಮಕ್ಕಳೇ. 1 5 5 8 ಇವಿಷ್ಟನ್ನು ಗುಣಿಸಿದ್ದು 200 ಬಂತು. ಈ ಪೈನ ಹಾಗೆ ಬರ್ಕೊಂಡಿದ್ದೀನಿ. / ಕೆಳಗಡೆ 3 ಇರೋದನ್ನು ಹಾಗೆ ಬರ್ಕೊಂಡಿದ್ದೀನಿ. cm³. ಸೊ ಈಗ ಪಾತ್ರೆಯಲ್ಲಿ ಎಷ್ಟು ನೀರಿದೆ ಅಂದರೆ ಮಕ್ಕಳೇ? 200π/3 ಸೆಂಟಿಮೀಟರ್³ ಇದೆ. ಹಾಗಾದರೆ ಈ ಪಾತ್ರೆಯಿಂದ ಒಂದಷ್ಟು ನೀರು ಹೊರಗಡೆ ಚೆಲ್ಲುತ್ತೆ. ಎಷ್ಟು ಭಾಗ ನೀರು ಹೊರಗಡೆ ಚೆಲ್ಲುತ್ತೆ ಮಕ್ಕಳೇ? 1/4 ಭಾಗ ನೀರು ಹೊರಗಡೆ ಚೆಲ್ಲುತ್ತೆ. ಯಾವುದರ? ಪಾತ್ರೆಯಲ್ಲಿ ಎಷ್ಟು ನೀರಿರುತ್ತೋ ಅದರ 1/4 ಭಾಗ ನೀರು ಹೊರ ಚೆಲ್ಲುತ್ತೆ. ಹಾಗಾದರೆ ಇದನ್ನು ಹಿಂಗೆ ಬರ್ಕೋಬೋದು ಮಕ್ಕಳೇ. ಪಾತ್ರೆಯಿಂದ ಹೊರಚೆಲ್ಲಿದ ನೀರಿನ ಪ್ರಮಾಣ = 1/4 ಇಂಟು ಪಾತ್ರೆಯಲ್ಲಿನ ನೀರಿನ ಪ್ರಮಾಣ. ಪಾತ್ರೆಯಲ್ಲಿ ನೀರೆಷ್ಟಿರುತ್ತೋ ಇದರ 1/4ರಷ್ಟು ಭಾಗ ಹೊರ ಚೆಲ್ಲುತ್ತೆ. ಹಾಗಾದರೆ 1/4ನ ಹಾಗೆ ಬರ್ಕೊಳ್ಳಿ ಮಕ್ಕಳೇ. ಇಂಟು ಪಾತ್ರೆಯಲ್ಲಿರುವ ನೀರಿನ ಪ್ರಮಾಣವನ್ನು ಇಲ್ಲಿ ಕಂಡುಹಿಡ್ಕೊಂಡಿರ್ತಾರೆ ಮಕ್ಕಳೇ. 200π/3 ಅದನ್ನು ಇಲ್ಲಿ ಹಾಕಿದ್ದೀನಿ. 4ರಿಂದ 200ನ ಕ್ಯಾನ್ಸಲ್ ಮಾಡಿದ್ರೆ 50 ಬರುತ್ತೆ. ಈ ಪೈನ ಹಾಗೆ ಬರ್ಕೊಂಡಿದ್ದೀನಿ. /3 ಕೂಡ ಹಾಗೆ ಬರ್ಕೊಂಡಿದ್ದೀನಿ. ಹಾಗಾದರೆ ಪಾತ್ರೆಯಿಂದ ಹೊರಚೆಲ್ಲಿದ ನೀರಿನ ಪ್ರಮಾಣ ಎಷ್ಟು ಮಕ್ಕಳೇ? 50π/3 ಸೆಂಟಿಮೀಟರ್³ ಅನ್ನೋದು ಗೊತ್ತಾಯಿತು. ಈಗ ಇದರೊಳಗಡೆ ಎಷ್ಟು ಸೀಸದ ಗುಂಡುಗಳನ್ನ ಹಾಕಿದ್ದಾರೆ ಮಕ್ಕಳೇ? 100 ಸೀಸದ ಗುಂಡುಗಳನ್ನು ಹಾಕಿದ್ದಾರೆ. ಹಾಗಾದರೆ ಈ 100 ಸೀಸದ ಗುಂಡುಗಳ ಒಟ್ಟಾರೆ ಘನಫಲ ಯಾವುದಕ್ಕೆ ಸಮ ಆಗುತ್ತೆ ಗೊತ್ತಾ ಮಕ್ಕಳ? ಇದರಲ್ಲಿ ಇವನ್ನ ಹಾಕಿದ ತಕ್ಷಣ ಇದರಿಂದ ನೀರು ಹೊರಗಡೆ ಚೆಲ್ಲುತ್ತಲ್ವ ಮಕ್ಕಳೇ, ಅದಕ್ಕೆ ಸಮನಾಗಿರುತ್ತೆ. ಅಂದರೆ 100 ಸೀಸದ ಗುಂಡುಗಳ ಘನಫಲ ಯಾವುದಕ್ಕೆ ಸಮ ಆಗುತ್ತೆ ಅಂದರೆ ಪಾತ್ರೆಯಿಂದ ಎಷ್ಟು ನೀರು ಹೊರಗಡೆ ಬಂತಲ್ಲ ಅದಕ್ಕೆ ಸಮನಾಗಿರುತ್ತೆ. ಹಾಗಾದರೆ 100 ಸೀಸದ ಗುಂಡುಗಳನ್ನ ಹಾಕಿದ್ರೆ ಪಾತ್ರೆಯಿಂದ ಹೊರಚೆಲ್ಲಿದ ನೀರಿನ ಪ್ರಮಾಣಕ್ಕೆ ಸಮನಾಗುತ್ತೆ ಮಕ್ಕಳೇ. ಅದೇ ರೀತಿಯಲ್ಲಿ 1 ಸೀಸದ ಗುಂಡಿನ ಘನಫಲವನ್ನು ನಾವು ಕಂಡುಹಿಡಿಯಬೇಕು ಅಂತಂದರೆ ನೋಡಿ, 1/100ನ ನಾವು ಪಾತ್ರೆಯಿಂದ ಹೊರಚೆಲ್ಲಿದ ನೀರಿನ ಪ್ರಮಾಣಕ್ಕೆ ಗುಣಿಸೋಣ ಮಕ್ಕಳೇ. ಇಲ್ಲಿ 100 ಸೀಸದ ಗುಂಡುಗಳು ಅಂತ ಕೊಟ್ಟಿರೋದ್ರಿಂದ 1/100 ಅಂತ ಹಾಕ್ಕೊಳ್ತಾ ಇದ್ದೀವಿ. ಆವಾಗ 1 ಸೀಸದ ಗುಂಡಿನ ಘನಫಲ ನಮಗೆ ಸಿಗ್ತಾ ಹೋಗುತ್ತೆ ಮಕ್ಕಳೇ. 1 ಸೀಸದ ಗುಂಡಿನ ಘನಫಲ = 1/100 ಇಂಟು ಪಾತ್ರೆಯಿಂದ ಹೊರಚೆಲ್ಲಿದ ನೀರಿನ ಪ್ರಮಾಣ. 1/100ನ ಹಾಗೆ ಬರ್ಕೊಂಡಿದ್ದೀವಿ. ಇಂಟು ಪಾತ್ರೆಯಿಂದ ಹೊರಚೆಲ್ಲಿದ ನೀರಿನ ಪ್ರಮಾಣ ಎಷ್ಟು ಮಕ್ಕಳೇ? 50π/3 ಅದನ್ನು ಇಲ್ಲಿ ಬರ್ಕೊಂಡಿದ್ದೀವಿ. = ನೋಡಿ, 50ರಿಂದ 100ನ್ನ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ 2 ಬರುತ್ತೆ. 2 ಇಂಟು 3 ಮಾಡಿದ್ರೆ 6 ಬರುತ್ತೆ ಮಕ್ಕಳೇ. ಪೈ ಹಾಗೆ ಉಳ್ಕೊಂಡಿರುತ್ತೆ, ಏಕೆಂದರೆ 51 50 ಹೋಗಿರುತ್ತೆ, 52 100 ಹೋಗಿರುತ್ತೆ, 3 6 ಆಗಿರುತ್ತೆ ಮಕ್ಕಳೇ. 1 1 π/6 ಸೆಂಟಿಮೀಟರ್³ ಅನ್ನೋದು 1 ಸೀಸದ ಗುಂಡಿನ ಘನಫಲ ಆಗಿರುತ್ತೆ ಮಕ್ಕಳೇ.
ಈಗ ಒಂದು ಸೀಸದ ಗುಂಡಿನ ಘನಫಲ ಎಷ್ಟು ಬಂದಿದೆ ನಮಗೆ? π/6 ಬಂದಿದೆ. ಒಂದು ಸೀಸದ ಗುಂಡಿನ ಘನಫಲ ಗುಂಡು ಯಾವಾಗಲೂ ಕೂಡ ಗೋಳದ ಆಕಾರವನ್ನು ಹೊಂದಿರುತ್ತೆ ಮಕ್ಕಳೇ. ಗೋಳದ ಆಕಾರದಲ್ಲಿರೋದ್ರಿಂದ ಗೋಳದ ಘನಫಲ ಕಂಡುಹಿಡಿಯೋದು ಮತ್ತು ಗುಂಡಿನ ಘನಫಲ ಕಂಡುಹಿಡಿಯೋದು ಎರಡೂ ಸಮ ಆಗಿರುತ್ತೆ ಮಕ್ಕಳೇ. ಹಾಗಾಗಿ ಒಂದು ಸೀಸದ ಗುಂಡಿನ ಘನಫಲವನ್ನು ನಾವೇನಂತ ಬರ್ಕೊಳ್ಳೋಣ? 4/3 πr³ ಅಂತ ಬರ್ಕೊಳ್ಬೋದಲ್ವ ಮಕ್ಕಳೇ. ಗೋಳದ ಘನಫಲ ಇದ್ದ ಹಾಗೆ ಇದು. ಹಾಗಾದರೆ 4/3 πr³ = π/6 ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಮಕ್ಕಳೇ, 3 ಇದೆ, ಇಲ್ಲಿ ಈಕ್ವಲ್ಸಿಂದ ಮುಂಭಾಗದಲ್ಲಿ ಛೇದದಲ್ಲಿ 6 ಇದೆ, ಇವೆರಡೂ ಕೂಡ ಕ್ಯಾನ್ಸಲ್ ಆಗುತ್ತೆ. 3 1 3 2 ಸರಿನಾ ಮಕ್ಕಳ? ಇಲ್ಲಿ ನೋಡಿ ಪೈ ಮತ್ತು ಪೈ ಎರಡೂ ಕೂಡ ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. ಉಳಿದಿದ್ದೇನು ಮಕ್ಕಳೇ? 4/1 ಉಳ್ಕೊಂತು, ಪೈ ಕ್ಯಾನ್ಸಲ್ ಆಗಿದೆ, r³ ಉಳ್ಕೊಂತು, = 1/2 ಉಳ್ಕೊಂತು ಮಕ್ಕಳೇ. ಇಲ್ಲೇನು ಇಲ್ಲ ಅಂದರೆ 1 ಇರುತ್ತೆ, 1/2 ಉಳ್ಕೊಂತು. ಈಗ ಈ 4 ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದೆ ಮಕ್ಕಳೇ, r³ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದೆ. ಅದನ್ನ ಈ ಕಡೆ ಕಳಿಸಿದ್ರೆ ಬಾಗಿಸುತ್ತೆ, ಅಂದರೆ 1/ ಇಲ್ಲಿಗೆ ಬರುತ್ತೆ 4 × 2 8 ಆಗುತ್ತೆ ಮಕ್ಕಳೇ. ಹಾಗಾಗಿ r³ = 1/8 ಆಗುತ್ತೆ. ಈಗ ಈ ಕ್ಯೂಬ್ನ ಈ ಕಡೆ ಹಾಕಿದ್ರೆ ನಮಗೆ ಕ್ಯೂಬ್ ರೂಟ್ ಆಗುತ್ತೆ ಮಕ್ಕಳೇ. r = ಕ್ಯೂಬ್ ರೂಟ್ 1/8 ಅಂತ. r = ಕ್ಯೂಬ್ ರೂಟ್ ಅಂತಂದರೆ ಯಾವ ನಂಬರ್ನ ನೀವು 3 ಬಾರಿ ಗುಣಿಸಿದ್ರೆ, ಉದಾಹರಣೆಗೆ 2 × 2 × 2 ಮಾಡಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 8 ಬರುತ್ತೆ. ಹಾಗಾಗಿ ಕ್ಯೂಬ್ ರೂಟ್ 8 ಅಂತಂದರೆ ಆನ್ಸರ್ ಎಷ್ಟು ಮಕ್ಕಳೇ? 2. ಅದನ್ನು ನಾವಿಲ್ಲಿ ಬಳಸ್ಕೊಳ್ತೀವಿ. 1/2 ಬರುತ್ತೆ. ದೇರ್ಫೋರ್ r ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮಗೆ 0.5 ಸೆಂಟಿಮೀಟರ್ ಬರುತ್ತೆ. ದೇರ್ಫೋರ್ ಸೀಸದ ಗುಂಡಿನ ತ್ರಿಜ್ಯ ಎಷ್ಟು ಬಂತು ಮಕ್ಕಳೇ? 0.5 ಸೆಂಟಿಮೀಟರ್ ಬಂತು. ಹಾಗಾದರೆ ಸೀಸದ ಗುಂಡಿನ ಘನಫಲ ಎಷ್ಟು ಬಂದಿತ್ತು ಮಕ್ಕಳೇ? π/6 ಅಂತ ಬಂದಿತ್ತು. ಅರ್ಥ ಆಯ್ತಾ ಮಕ್ಕಳ? ಆ π/6ನಲ್ಲಿ ಪೈಯನ್ನು ನಾನು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಪೈ ಅಂದ್ರೇನು? 22/7 ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ. ಈ ಡಿವೈಡ್ ಚಿಹ್ನೆನ ಹಾಗೆ ಬರ್ಕೊಂಡು ಕೆಳಗಡೆ ಇದ್ದಂಥ ಆರನ್ನು ಹಾಗೆ ಬರ್ಕೊಂಡಿದ್ದೀನಿ. ಈಗ 22/7 ಹಾಗೆ ಬರ್ಕೊಂಡು ಈ ಡಿವೈಡ್ ಚಿಹ್ನೆನ ಇಂಟು ಅಂತ ಬರ್ಕೊಂಡು ಆರನ್ನು 6/1 ಅಂತ ಬರ್ಕೋಬೋದಲ್ವ ಮಕ್ಕಳೇ. ಇದನ್ನು ವ್ಯುತ್ಕ್ರಮ ಮಾಡಿ ಬರ್ಕೊಳ್ಳಿ, 1/6. ಈಗ ಅಂಶವನ್ನು ಗುಣಿಸಿ ಮಕ್ಕಳೇ. 22 1 ಮತ್ತು 7 ಮತ್ತು 6 ಗುಣಿಸ್ಬೇಕು. ಇಲ್ಲಿ ನೋಡಿ ಮಕ್ಕಳೇ, 6 2ರಿಂದ ಡಿವೈಡ್ ಮಾಡಿದ್ರೆ 2 3 6 ಹೋಗುತ್ತೆ, 2 11 22 ಹೋಗುತ್ತೆ. 11 × 1 ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ 7 ಇದೆ, ಇಲ್ಲಿ 3 ಉಳ್ಕೊಂಡಿದೆ, ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. 11 11 / 7 21 ಸೆಂಟಿಮೀಟರ್ ಕ್ಯೂಬ್. ದೇರ್ಫೋರ್ ಸೀಸದ ಗುಂಡಿನ ಘನಫಲವನ್ನು ಕಂಡುಹಿಡಿದೀವಿ ಮಕ್ಕಳೇ, 11/21. ಈ ರೀತಿ ಬಿಡಿಸೋಂತಹ ಹಂತಗಳು ಮಕ್ಕಳೇ.